ಚಿಕ್ಕಮಗಳೂರಲ್ಲಿ ಮದ್ಯದಂಗಡಿಯ ಕಾನೂನುಬಾಹಿರ ಚಟುವಟಿಕೆ, ನಿಯಮ ಗಾಳಿಗೆ ತೂರಿ ಬೆಳ್ಳಂಬೆಳಗ್ಗೆಯೇ ಮದ್ಯ ಮಾರಾಟ. ಅಬಕಾರಿ ಇಲಾಖೆಯ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ. ಸಾಮಾಜಿಕ ಜಾಲತಾಣದಲ್ಲಿ ಹಿರಿಯ ನಟ ದೊಡ್ಡಣ್ಣ ನಿಧನದ ವದಂತಿ. ನಾನು ಆರಾಮಾಗಿದ್ದೇನೆ, ಆತಂಕ ಬೇಡ. ಅಭಿಮಾನಿಗಳಿಗೆ ನಟ ದೊಡ್ಡಣ್ಣ ಸ್ಪಷ್ಟನೆ. ವಿದ್ಯುತ್ ಖಾಸಗೀಕರಣಕ್ಕೆ ಸೆಸ್ಕಾಂ ನೌಕರರ ವಿರೋಧ. ಅರಕಲಗೂಡಿನಲ್ಲಿ ಸೆಸ್ಕಾಂ ನೌಕರರ ಪ್ರತಿಭಟನೆ. ಟಾಟಾ ಕಂಪನಿಗೆ ವಿದ್ಯುತ್ ವಿತರಣೆ ನೀಡದಂತೆ ಆಗ್ರಹ. ಸರ್ಕಾರ ನಿಗದಿಪಡಿಸಿರುವ ಸಮಯಕ್ಕೂ ಮುನ್ನವೇ ಮದ್ಯದಂಗಡಿ ಬಾಗಿಲು ತೆರೆದು ವ್ಯಾಪಾರ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿದೆ. ಬೆಳ್ಳಂಬೆಳಗ್ಗೆ ಮದ್ಯದಂಗಡಿ ತೆರೆಯುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಮದ್ಯದಂಗಡಿ ಮುಂದೆ ಮುಂಜಾನೆಯೇ ಜನರು ಗುಂಪುಗೂಡುವುದರಿಂದ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತಿದೆ. ಸ್ಥಳೀಯ ನಿವಾಸಿಗಳು ದೂರು ನೀಡಿದ್ದರೂ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾನೂನು ಎಲ್ಲರಿಗೂ ಒಂದೇ ಆಗಿರುವಾಗ ಮದ್ಯದಂಗಡಿಗೆ ಮಾತ್ರ ಈ ವಿನಾಯಿತಿ ಏಕೆ? ಸಾಮಾಜಿಕ ಹಿತದೃಷ್ಟಿಯಿಂದ ಅಬಕಾರಿ ಇಲಾಖೆ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡಣ್ಣ ಅವರ ಫೋಟೋಗಳನ್ನು ಬಳಸಿ ಇವರು ಇನ್ನಿಲ್ಲ ಎಂದು ಕಿಡಿಗೇಡಿಗಳು ಫೇಕ್ ಪೋಸ್ಟ್ಗಳನ್ನು ಹರಿಬಿಟ್ಟಿದ್ದರು. ಈ ಸುಳ್ಳು ಸುದ್ದಿಯಿಂದ ಕಂಗಾಲಾದ ಅಭಿಮಾನಿಗಳು, ಚಿತ್ರರಂಗದ ಗಣ್ಯರು ಮತ್ತು ಸಂಬಂಧಿಕರು ದೊಡ್ಡಣ್ಣ ಅವರಿಗೆ ನಿರಂತರವಾಗಿ ಕರೆ ಮಾಡಿ ಆತಂಕ ವ್ಯಕ್ತಪಡಿಸುತ್ತಿದ್ದರು. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಬಿಡುಗಡೆ ಮಾಡಿರುವ ನಟ ದೊಡ್ಡಣ್ಣ, ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ, ಯಾರೋ ಅವಿವೇಕಿಗಳು ನಾನು ನಿಧನರಾಗಿದ್ದೇನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಇಂತಹ ಕೀಳುಮಟ್ಟದ ಕೆಲಸಕ್ಕೆ ಯಾರೂ ಕಿವಿಗೊಡಬೇಡಿ. ದೇವರ ದಯೆಯಿಂದ ಮತ್ತು ಅಭಿಮಾನಿಗಳ ಆಶೀರ್ವಾದದಿಂದ ನಾನು ಆರಾಮಾಗಿದ್ದೇನೆ ಎಂದು ಮನವಿ ಮಾಡಿದ್ದಾರೆ. ಅನ್ನದಾತರು, ಆಶ್ರಯದಾತರು ಆದ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಏನು ಅಂದರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೇ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನು ಫೇಕ್ ನ್ಯೂಸಲ್ಲಿ ಹಾಕಿದ್ದಾರೆ. ಅದು ಶುದ್ಧ ಸುಳ್ಳು. ನಾನು ಆರೋಗ್ಯವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಹಾಗಾಗಿ ಈ ವಿಷಯನ ತಮಗೆಲ್ಲ ತಿಳಿಸ್ಬೇಕು. ನನಗೆ ಬೆಳಗ್ಗೆಯಿಂದ ಮುಖ ತೊಳ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲ ನನ್ನ ಪ್ರೀತಿ ಪಾತ್ರರು, ನನ್ನ ಅಭಿಮಾನಿಗಳು, ನನ್ನ ಬಂಧು ಬಳಗದವರು, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫೋನ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾಯಿದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಚೆನ್ನಾಗಿರುತ್ತೋ ನಾನು 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ನನ್ನ ಮೇಲೆ ಈ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಆ ಕಿಡಿಗೇಡಿಗಳನ್ನಂತೂ ಬಿಡಲ್ಲ, ಬೆನ್ನತ್ತಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿಸ್ತೀನಿ. ನಮಸ್ಕಾರ. ಈ ವೇಳೆ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಚಿದಂಬರ ಮಾತನಾಡಿ, ವಿದ್ಯುತ್ ವಿತರಣಾ ವಲಯ ಖಾಸಗೀಕರಣಗೊಂಡಲ್ಲಿ ಜನಸಾಮಾನ್ಯರು, ಬಡವರು, ರೈತರು ಹಾಗೂ ಇಲಾಖೆ ನೌಕರರಿಗೆ ತೀವ್ರ ತೊಂದರೆಯಾಗಲಿದೆ. ವಿದ್ಯುತ್ ನಿಗಮ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಸೇವೆ ನೀಡುತ್ತಿದೆ. ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಶುಲ್ಕ ಬಾಕಿ ಇದ್ದರೂ ವಿದ್ಯುತ್ ಸರಬರಾಜು ಕಡಿತಗೊಳಿಸಿಲ್ಲ. ಲಾಭವನ್ನೇ ಗುರಿಯಾಗಿಸಿಕೊಳ್ಳುವ ಖಾಸಗಿ ವಲಯ ಏನೇ ಸೌಲಭ್ಯ ನೀಡಿದರೂ ದುಬಾರಿ ಶುಲ್ಕ ವಿಧಿಸುವುದರಿಂದ ಜನಸಾಮಾನ್ಯರಿಗೆ ಆರ್ಥಿಕವಾಗಿ ತೀವ್ರ ತೊಂದರೆಯಾಗಲಿದೆ. ಸರ್ಕಾರ ಗೃಹಜ್ಯೋತಿ ಯೋಜನೆ ಮೂಲಕ ಉಚಿತ ವಿದ್ಯುತ್ ನೀಡುತ್ತಿದೆ. ಇಲಾಖೆಯು ಖಾಸಗೀಕರಣಗೊಂಡರೆ ಇಂತಹ ಯೋಜನೆಗಳನ್ನು ಜಾರಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಕಾಯ್ದೆ ತಿದ್ದುಪಡಿ ಪ್ರಸ್ತಾವನೆಯನ್ನು ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಎಇಗಳಾದ ಖುಷ್ವಂತ್, ಎಇ ಗಿರೀಶ್, ವಿನೋದ್, ರಘುವೀರ್ ಸೇರಿದಂತೆ ಅರಕಲಗೂಡು ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ರಾಮನಾಥಪುರ ಸಬ್ ಡಿವಿಷನ್ನ ಎಲ್ಲ ನೌಕರರು ಭಾಗವಹಿಸಿದ್ದರು. ಹೋಗಿ 3 ದಿನಗಳಲ್ಲಿ ಅವ್ರ ಕೈಲಿ ಆಗೋದಿಲ್ಲ ಅಂತ ಬಿಟ್ಟೋದಂಥದ್ದನ್ನ ನಾವು 3 ದಿನದಲ್ಲಿ ಸರಿ ಮಾಡಿ ಸಪ್ಲೈಯನ್ನ ಕೊಡಿ. ಅಂದ್ರೆ ಸಾವಿರಾರು ಕಂಬಗಳು ಬಿದ್ದೋಗಿದ್ದು, ಅಷ್ಟು ಕಂಬಗಳನ್ನ ಇಲ್ಲಿಂದ ಅಲ್ಲಿಗೆ ಹೋಗಿ ಅವನ್ನೆಲ್ಲ ನೆಟ್ವರ್ಕ್ ಅನ್ನ ಸರಿ ಮಾಡಿ ನಾವು 3 ದಿನದಲ್ಲಿ ಕರೆಂಟ್ ಕೊಟ್ಬಿಟ್ಟು ಬಂದು ಅಂದ್ರೆ ನಮ್ಮ ಅಗಾಧವಾದ ಅನುಭವ ಎಂಥದ್ದು ಅನ್ನೋದನ್ನ ನೀವು ಚಿಂತನೆ ಮಾಡಬೇಕು. ಯಾಕೆಂದ್ರೆ ಈ ಅನುಭವದಲ್ಲಿ ಈ ಕೆಲಸಗಳನ್ನ ಮಾಡಿರುವಂಥದ್ದು ನಮ್ಮ ಸರ್ಕಾರಕ್ಕೂ ಕೆಲವು ಮಟ್ಟದಲ್ಲಿ ಮುಟ್ಟಬೇಕಾಗ್ತದೆ. ಕಾನೂನು ವ್ಯವಸ್ಥೆನಲ್ಲಿ ಏನಾಗ್ತದೆ, ಎಲ್ಲನೂ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾದ್ರೆ ಕಾನೂನು ವ್ಯವಸ್ಥೆನಲ್ಲಿ ಕಾನೂನು ಚೌಕಟ್ಟೊಳಗಡೆನೆ ತೀರ್ಮಾನ ಮಾಡುವಂಥದ್ದು ಇರ್ತದೆ. ಈಗ ಓಪನ್ ಆಕ್ಸೆಸ್ ಸಿಸ್ಟಮ್ ಎಲೆಕ್ಟ್ರಿಸಿಟಿ ಆಕ್ಟ್ 2003 ಪ್ರಕಾರ ಭಾರತೀಯ ಪ್ರತಿಯೊಬ್ಬ ಪ್ರಜೆನು, ಯಾವುದೇ ಪ್ರಜೆ ಆಗಿರಲಿ, ಅವನು ಕರೆಂಟ್ ಉತ್ಪಾದನೆ ಮಾಡೋದಕ್ಕಾಗಲಿ ವಿತರಣೆ ಮಾಡ್ಲಿಕ್ಕಾಗಲಿ ಹಕ್ಕುದಾರನಾಗಿರ್ತಾನೆ. ಹಾಗಾಗಿ ಏನ್ ಮಾಡಿದ್ದೇನೆ, ಆ ಕೋಟಾದ ಅಡಿಯಲ್ಲಿ ಕಾನೂನಲ್ಲಿ ಅವಕಾಶ ಇರೋದ್ರಿಂದ KARC ನಲ್ಲಿ ಬಂದು ಟಾಟಾ ಪವರ್ಸ್ ಅವರು ಇವತ್ತು ಬಂದು ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದಾರೆ. ಅದಕ್ಕೆ KARC ಅವರು ಏನ್ ಮಾಡಿದ್ದಾರೆ, ಇದಕ್ಕೇನಾದ್ರೂ ವಿರೋಧ ವ್ಯಕ್ತಪಡಿಸೋರಿದ್ರೆ ಈ ತಿಂಗಳು 23ನೇ ತಾರೀಕು ಒಳಗಡೆ ಕರ್ನಾಟಕ ಜನರಿಗೆ ವಿರೋಧ ವ್ಯಕ್ತಪಡಿಸೋಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ.
ಸೊ ಈ ಕರ್ನಾಟಕದ ಜನದಲ್ಲಿ ಏನು ಜನಸಮೂಹ ಇದೆ, ಇನ್ನು ನೀವು ಏನಾಗಬೇಕು, ನಾಟ್ ಓನ್ಲಿ ನೀವು ಇಲ್ಲಿ ಎಂಪ್ಲಾಯೀಸ್ ತರ ಚಿಂತನೆ ಮಾಡೋದ್ರ ಜೊತೆಗೆ ನಾವು ಇಲ್ಲಿ ಒಬ್ಬ ಪ್ರಜೆ. ಸೊ ಇಲ್ಲಿಗೆ ಖಾಸಗೀಕರಣ ಅನ್ನೋದು ಬಂದರೆ ಏನೆಲ್ಲ ಪರಿಣಾಮಗಳು ನನ್ನ ಸುತ್ತಮುತ್ತ ಪರಿಸರದಲ್ಲಿ ಬೀರ್ತದೆ ಅನ್ನೋದನ್ನ ನೀವು ಚಿಂತನೆ ನಡೆಸಬೇಕಾಗ್ತದೆ. ಅದು ಜನಗಳಿಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನೀವು ಮೊದಲನೇ ಕೆಲಸ ನಿಮ್ದು ಏನಂದರೆ ಅವರಿಗೆ ಅವೇರ್ನೆಸ್ಸನ್ನು ಕೊಡಬೇಕು. ಖಾಸಗೀಕರಣ ಆದಂಥ ಸಂದರ್ಭದಲ್ಲಿ ಇದೇ ರೀತಿ ಛತ್ತೀಸ್ಗಢದಲ್ಲೂ ಮಾಡಿದರು, ಅಲ್ಲೆಲ್ಲ ಮಾಡಿ ಈ ಥರ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅವರು ಮಾಡೋಕ್ಕೆ ಆಗದೆ ಕೈ ಬಿಟ್ಟು ಹೊರಟೋದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿಂದ ಕರ್ನಾಟಕದಿಂದ ಹೋಗಿ ಅಲ್ಲಿ ಸರಿದೂಗಿಸ್ಕೊಂಡು ಬಂದಿದ್ದೀವಿ. ಸೊ ಈ ಥರದಲ್ಲಿ ಅವರು ಎಲ್ಲದಕ್ಕೂ ಸ್ಪಂದಿಸಲಿಕ್ಕೆ ಆಗಲ್ಲ. ಅವರು ನಮ್ಮ ನೆಟ್ವರ್ಕ್ ಈಗೇನು ನೆಟ್ವರ್ಕ್ ಇದೆಯೋ ಆ ನೆಟ್ವರ್ಕ್ ಬಳಸ್ಕೊಂಡೇ ನಿಮಗೆ ಕೊಡೋವಂಥದ್ದು. ಅವ್ರು ಬಂದು ಮೇಜರ್ ಇನ್ಸ್ಟಾಲೇಷನ್ ದೊಡ್ಡ ಪ್ರಮಾಣದಲ್ಲಿ ನಾವೇನು ಕ್ರಾಸ್ ಸಬ್ಸಿಡಿ ಲೆಕ್ಕದಲ್ಲಿ 11 ರೂಪಾಯಿನವರು, 9 ರೂಪಾಯಿನವರು, 4 ರೂಪಾಯಿನವರು, 5 ರೂಪಾಯಿನವರು ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅವ್ರು ಆ ರೀತಿ ಬಿಸ್ನೆಸ್ ಓರಿಯೆಂಟೆಡ್ ಕಂಪ್ನಿಗಳಲ್ಲಿ ಆ ಸಮಾನ ದೃಷ್ಟಿ ಬರಲ್ಲ. ಸೊ ಏನಾದ್ರೂ ಹೈಯರ್ ರೇಂಜಲ್ಲಿ ಏನು ಟ್ಯಾರಿಫ್ ಇದೆ ಅವ್ರು ಮಾತ್ರ ಪಿಕ್ ಮಾಡ್ಕೊಂತಾರೆ. ಲೋಯರ್ ರೇಂಜ್ ಕೊನೆದಾಗ ಉಳ್ಕೊಂಡಾಗ ನಾವು ಅದನ್ನು ಸೊ ಈಕ್ವಲ್ ಮಾಡಲಿಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ, ದರವನ್ನು ಹೆಚ್ಚಿಗೆ ಮಾಡಿ ಅಂತ ಹೇಳಿ ಮತ್ತೆ KRC ಹತ್ರ ಹೋಗ್ಬೇಕಾಗ್ತದೆ. ಕೊನೆಯದಾಗಿ ಎಲ್ಲ ದರಗಳು ರೈಸ್ ಆಗ್ತವೆ. ಅದೆಲ್ಲ ಸಾರ್ವಜನಿಕರಿಗೆ ಹೊರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನೀವು ಅವರಿಗೆ ಮನದಟ್ಟು ಮಾಡೋ ಕಾರ್ಯಕ್ರಮವನ್ನು ಮಾಡಬೇಕು. ಇವತ್ತು ಬಂದಿರೋದಕ್ಕೆ ನೀವು ಸಾರ್ಥಕ ಆಗಬೇಕು ಅಂದರೆ ಇವ್ರು ಹೇಳ್ದಾಗೆ ಆ ಖಾಸಗೀಕರಣವನ್ನು ಯಾಕೆ ವಿರೋಧ ಮಾಡಬೇಕು ಅನ್ನೋದಕ್ಕೆ ಜನರಲ್ಲಿ ನೀವು ಮೂಡಿಸ್ಬೇಕು. ಆಗ ತಾನಾಗಿ ಅದಕ್ಕೆ ಒಂದು ಟೈಮನ್ನು ಕೊಟ್ಬಿಟ್ಟಿದ್ದಾರೆ, ಲಿಮಿಟೇಷನ್ ಮಾಡಿದ್ದಾರೆ. ಇಷ್ಟು ಟೈಮ್ ಒಳಗೆ ಅದು ಕಾರ್ಯಕ್ರಮ ನೀವು ಎಷ್ಟು ಜನ ಅಪೋಸ್ ಮಾಡ್ತಾರೆ ಅಂತ ಬರ್ತದೆ. ಆವಾಗ ಎಷ್ಟು ಪ್ರಮಾಣದಲ್ಲಿ ಜನ ಅಪೋಸ್ ಮಾಡಿದ್ದಾರೆ ಅನ್ನೋದನ್ನ KRC ಅವರನ್ನು ಸಹ ಗೌರ್ಮೆಂಟ್ ಮಟ್ಟಕ್ಕೆ ತಂದು ಸೊ ಸರ್ಕಾರದ ಮಟ್ಟದಲ್ಲಿ ಅದು ಚರ್ಚೆ ನಡೀ ಕರ್ನಾಟಕದಲ್ಲಿ. ಸೊ ಇವರು ಬರ್ತಾ ಇರೋದನ್ನ ಯಾರು ಖಾಸಗೀಕರಣ ಬರ್ತಾ ಇರೋದನ್ನ ಜನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಸೊ ಅದು ಗೊತ್ತಾದಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಗ್ರಾಮಸ್ಥರ ಒತ್ತಡದ ಮೇರೆಗೆ ಅರಣ್ಯ ಇಲಾಖೆ 10 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿಗಾ ವಹಿಸಿತ್ತು. ಕಳೆದ 1 ತಿಂಗಳ ಹಿಂದೆ ಬೋನು ಇಟ್ಟು ಅದರೊಳಗೆ ಮೇಕೆಯನ್ನ ಕಟ್ಟಿ ಹುಲಿಗಾಗಿ ಕಾದು ಕುಳಿತಿತ್ತು. ಇತ್ತೀಚೆಗೆ ಗ್ರಾಮದ ತೋಟವೊಂದರಲ್ಲಿ ಅಳವಡಿಸಿದ್ದ ಬೋನಿನಲ್ಲಿ ಸುಮಾರು 3 ರಿಂದ 4 ವರ್ಷದ ಹೆಣ್ಣು ಹುಲಿ ಸೆರೆಯಾಗಿದೆ. ಸ್ಥಳಕ್ಕೆ ಆಗಮಿಸಿದ ನಾಗರಹೊಳೆ ಪಶುವೈದ್ಯ ಡಾ ರಮೇಶ್ ಅವರು ಅರವಣಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನ ಬೋನಿನಿಂದ ಹೊರತೆಗೆದಿದ್ದು ಹುಲಿ ಸಂಪೂರ್ಣ ಆರೋಗ್ಯವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ಭಾರತದ ಗೌರವವನ್ನು ವಿಶ್ವಮಟ್ಟದಲ್ಲಿ ಹೆಚ್ಚಿಸಿದ ಮಹಾನ್ ನಾಯಕ. ಚೆನ್ನಕೇಶವ ಸ್ವಾಮಿಯ ಕೃಪೆಯಿಂದ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಜೊತೆಗೆ ಮುಂಬರುವ ದಿನಗಳಲ್ಲಿ ಪ್ರಧಾನಿ ಮೋದಿಯವರು ಬೇಲೂರಿಗೆ ಆಗಮಿಸಿ ಶ್ರೀ ಚೆನ್ನಕೇಶವ ಸ್ವಾಮಿಯ ದರ್ಶನ ಪಡೆಯಲಿ ಎಂದು ಆಶಿಸಿದರು. ಕಳೆದ 12 ವರ್ಷದಿಂದ ಭಾರತ ದೇಶಕ್ಕೆ ಒಂದು ಸಣ್ಣ ಕಳಂಕವೂ ಇಲ್ಲದಲೆ ಒಬ್ಬ ವಿಶ್ವನಾಯಕನಾಗಿ ಇವತ್ತು ಇಡೀ ಜಗತ್ತು ಭಾರತವನ್ನು ನೋಡ್ತಾ ಇದೆ ಅಂದರೆ ಅದು ಬಹುಶಃ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹುಶಃ ಇವತ್ತು ಅತಿ ಹೆಚ್ಚು ದೀರ್ಘಾವಧಿಯ ಪ್ರಧಾನಮಂತ್ರಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 12 ವರ್ಷ, ಅದರ ಜೊತೆಯಲ್ಲಿ ಅತಿ ಹೆಚ್ಚು ಆಳ್ವಿಕೆಯನ್ನು ಮಾಡಿದಂತಹ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ, ಈ ಒಂದು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಶಾಂತಿಯಿಂದ ನೆಮ್ಮದಿಯಿಂದ ಮುನ್ನಡೆಸಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅವರು ಇವತ್ತು 12 ವರ್ಷ ಪೂರೈಸಿದ ದಿನಕ್ಕೆ ಮತ್ತು ದೀರ್ಘಾವಧಿ ಪ್ರಧಾನಮಂತ್ರಿಯಾಗಿದ್ದರಿಂದ ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿಯ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಅವರಿಗೆ ದೀರ್ಘಾಯಸ್ಸನ್ನು ಕೊಟ್ಟು, ಆರೋಗ್ಯ ಭಾಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಇನ್ನೂ 16 ವರ್ಷ ಈ ದೇಶವನ್ನು ಆಳ್ತಕ್ಕಂಥ ಹಿರಿಯ ಬಿಜೆಪಿ ಮುಖಂಡ ಬೆನ್ನೂರು ರೇಣುಕುಮಾರ್ ಮಾತನಾಡಿ, ವಿಶ್ವದ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವ ನರೇಂದ್ರ ಮೋದಿ ಅವರಿಗೆ ಚೆನ್ನಕೇಶವ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಲಭಿಸಲಿ ಎಂದು ಹಾರೈಸಿದರು. ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು 12 ವರ್ಷಗಳನ್ನು ಪೂರೈಸಿದಂತಹ ಸುಸಂದರ್ಭದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂತಹ HK ಸುರೇಶ್ರವರು, ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಸಂಜು ಅವರು, ಅನೇಕ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಇವತ್ತು ಈ ಒಂದು ಸಂಭ್ರಮಾಚರಣೆಯನ್ನು ಚೆನ್ನಕೇಶವ ದೇವಾಲಯದಲ್ಲಿ ಪೂಜೆ ಮಾಡುವುದರೊಂದಿಗೆ ಅರ್ಪಣೆಯನ್ನು ನಾವು ಮಾಡ್ತಾಯಿದ್ದೇವೆ. ಭಾಳ ವಿಶೇಷವಾಗಿ ಈ ಪ್ರಪಂಚದಲ್ಲಿ ಅತ್ಯಂತ ಯಶಸ್ವಿ ನಾಯಕನಾಗಿ ಹೊರಹೊಮ್ಮಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಚೆನ್ನಕೇಶವ ಸ್ವಾಮಿ ಇನ್ನೂ ದೀರ್ಘ ಆಯಸ್ಸು ಮತ್ತು ಅವರಿಗೆ ಅಧಿಕಾರ, ಈ ದೇಶದ ಸುಭಿಕ್ಷೆಗೋಸ್ಕರ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರಿಗೆ ಭಗವಂತ ಇನ್ನೂ
ಒಳ್ಳೆಯ ಆಯಸ್ಸು ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತಕ್ಕಂಥ ಕಾರ್ಯಕರ್ತರ ಪ್ರಾರ್ಥನೆಯೊಂದಿಗೆ ಇವತ್ತು ಎಲ್ಲರೂ ಸಹ ನಾವಿಲ್ಲಿ ಸೇರಿದ್ದೇವೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಶಾಸಕರಾದ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಸಂಜಯ್ ಗೌರಿ, ತಂಡಕೆರೆ ರಮೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ನರೇಂದ್ರ ಮೋದಿ ಅಭಿಮಾನಿಗಳು ಭಾಗವಹಿಸಿದ್ದರು. ಕಳೆದ ಕೆಲವು ದಿನಗಳಿಂದ ಸಂಪಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿತ್ತು. ಇದರಿಂದ ಅನುಮಾನಗೊಂಡ ಸ್ಥಳೀಯರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಚಿರತೆಯೊಂದು ನಾಯಿಯನ್ನು ಹೊತ್ತೊಯ್ಯುತ್ತಿರುವ ಭಯಾನಕ ದೃಶ್ಯ ಪತ್ತೆಯಾಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಅರಣ್ಯಕ್ಕೆ ಹೊಂದಿಕೊಂಡಿರುವ ಪ್ರದೇಶವಾಗಿರುವುದರಿಂದ ಈ ಭಾಗದಲ್ಲಿ ಚಿರತೆಗಳ ಓಡಾಟ ಸಾಮಾನ್ಯ ಎನ್ನುತ್ತಾರೆ ನಿವಾಸಿಗಳು. ಆದರೆ ಜನವಸತಿ ಪ್ರದೇಶದೊಳಗೆ ಚಿರತೆಗಳು ನುಗ್ಗಿ ಸಾಕುಪ್ರಾಣಿ ಅಥವಾ ಬೀದಿ ನಾಯಿಗಳನ್ನು ಬೇಟೆಯಾಡುತ್ತಿರುವುದು ಸಾರ್ವಜನಿಕರಲ್ಲಿ ಭೀತಿಯನ್ನುಂಟು ಮಾಡಿದೆ. ಘಟನೆಯ ಬಗ್ಗೆ ಮಾಹಿತಿ ಪಡೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರಿ ವೇಳೆ ಓಡಾಡುವಾಗ ಹೆಚ್ಚಿನ ಜಾಗರೂಕತೆ ವಹಿಸಿ ಮನೆ ಸುತ್ತಮುತ್ತ ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಳಿ, ರಾತ್ರಿ ವೇಳೆ ಸಾಕುಪ್ರಾಣಿಗಳನ್ನು ಹೊರಗೆ ಕಟ್ಟದೆ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ, ಕಾಡು ಪ್ರಾಣಿಗಳ ಚಲನವಲನ ಕಂಡುಬಂದಲ್ಲಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಐಟಿ ಸೆಲ್ ಮೂಲಕ ಅಪಪ್ರಚಾರ ನಡೆಸುವ ಮೂಲಕ ಕಾಂಗ್ರೆಸ್ನಲ್ಲಿ ಶಕ್ತಿಯನ್ನು ಕುಗ್ಗಿಸುವ ಪ್ರಯತ್ನ ನಡೀತಾ ಇದೆ. ಅಹಿಂದ ಸಮುದಾಯದವನ್ನ ಸಂಘಟಿಸುವುದು ನಮ್ಮ ಉದ್ದೇಶವಾಗಿದ್ದು ಇದರಲ್ಲಿ ನಮಗೆ ಯಾವುದೇ ಹಾನಿಯಾಗಿಲ್ಲ. ಸಿಎಂ ಆಗಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಬೇಕೆಂದಿಲ್ಲ. ನಾವು ಶಿಗ್ಗಾವಿ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದೇವೆ. ಕೆಲಸ ಮಾಡಿದರೆ ಫಲ ಖಂಡಿತ ಸಿಗುತ್ತದೆ. ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿರುವುದು ಕೆಲಸ ಮಾಡಲಿ ಎಂಬ ಕಾರಣಕ್ಕೆ ನಾವು 2028ರ ಚುನಾವಣೆಯಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಹೇಳಿದ್ದಾರೆ, ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ ಅವರು, ಇವತ್ತು ಅದನ್ನ ಹೇಳ್ತಾರೆ, ಪ್ರಶ್ನೆ ಇಲ್ಲ. ಅವ್ರು ನಾವು ಜೊತೆಯಲ್ಲಿದ್ದೀವಿ. ಇನ್ನು ಸಿದ್ದರಾಮಯ್ಯ ಥರ ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡಬೇಕಾಗ್ತೈತೆ. ಸೊ ಹೀಗಾಗಿ ಅವ್ರು ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ಏನಿಲ್ಲ, ಅದು ಬೇರೆ ಹೇಳಿದ್ರಲ್ಲ, ಅದು ಅಹಿಂದ ಅಂದರೆ ಅದೇನೋ ನಾನ್ ಪಾರ್ಟಿಕಲಿ, ಪಕ್ಷಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಅಹಿಂದ ಅನ್ನೋದು ಇದ್ದೇ ಇರ್ತದೆ. ಸೊ ಅದನ್ನು ಮಾಡಲಿಕ್ಕೆ ನಾವು ಇದ್ವಿ, ಬೇರೆಯವ್ರು ಇದ್ದಾರೆ, ನಾವು ಮಾಡೋದಕ್ಕಂತಿಲ್ಲ. ಅಹಿಂದ ಸಂಘಟನೆ ಮಾಡಲಿಕ್ಕೆ ಒಯ್ಯಲಿಕ್ಕೆ ಸಾಕಷ್ಟು ಜನ ಇದ್ದಾರೆ, ಹಿಂದೂ ಇದ್ದರೂ ಮುಂದೆ ಇರ್ತಾರೆ. ಅಹಿಂದ ಸಂಘಟನೆ ರೂಪುರೇಷೆ ಆಗಿರ್ಬೋದು, ಆರಂಭ ಆಗಿರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಗೊತ್ತಿರೋದು ನೀವು ಜೊತೆ ಸಾಕು ಬಂದಿರೋದು. ಮುಂದೆ ಯಾವ ರೀತಿ ಅದನ್ನು ಅದೇ ಇದ್ದಿದ್ದು ಕಂಟಿನ್ಯೂ ಮಾಡೋದು ಅಷ್ಟೇ ರೀ. ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನೋ ಹೊಸ ಬೇಡಿಕೆಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇದ್ದರೆ ಬದಲಾವಣೆ ಮಾಡ್ತೀವಿ. ಸರ್, ಈಗ ಕೆಪಿಸಿಸಿ ಸಿಕ್ಕಿದ್ರೆ 28ಕ್ಕೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀವಿ ಸರ್. ಅಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೇನು ಸಂಬಂಧ ಅದ? ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡಬೇಕಂತ ಏನೋ ಕಾನೂನಿರಲಿಲ್ಲ. ಅದು ಇದನ್ನ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ. ನಾವೇನು ಅಧ್ಯಕ್ಷ ಇದ್ವು ಅಥವಾ ನಮ್ಗೆ ರೈಟಿಂಗ್ನಾಗ ಕೊಟ್ಟಿದ್ರೆ ಯಾರು? ಅಧ್ಯಕ್ಷ ಆದರೂ ಸಿಎಂ ಆಗ್ತಾರೇನೋ. ಇಲ್ಲ, ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ ನಮಗೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ. ಯಾರಾಗಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ, ಯಾಕೆಂದರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡಬೇಕಂತ ಹೋರಾಟ ನಮ್ಮದು. ಶಿವಕುಮಾರ್ ಹೇಳ್ತಿದ್ದಾರೆ ಸರ್, 2 ವರ್ಷಕ್ಕೆ ಅಧಿಕಾರ ಸಾಕಾಗಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ಒಂದು ಅಧಿಕಾರ ಕೊಡಿ, ನಾನೇ ಸಿಎಂ ಆಗ್ತೀನಿ ಅನ್ನೋದು ಮಾತನ್ನು ಮೊನ್ನೆ ಕನ್ಪುರದಲ್ಲಿ ಹೇಳಿದೆ. ಅಲ್ಲ, ಅವರು ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರೂ ಇಲ್ಲ ನನಗಿಲ್ಲ. ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದರೆ, ಈಗ ಕೊಟ್ಟರಲ್ಲ ಅವ್ರಿಗೆ ಅಧಿಕಾರ ಕೊಟ್ಟರು, ಎದಕ್ಕೆ ಕೊಟ್ಟರೆ ಪಕ್ಷಕ್ಕೆ ಕೆಲಸ ಮಾಡೋಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗೋಲ್ಲ ಅಂತೇನಿಲ್ಲ. ಸಂತೆಮರೂರಲ್ಲಿ ಮದ್ಯದಂಗಡಿಯ ಕಾನೂನು ಬಾಹಿರ ಚಟುವಟಿಕೆ, ನಿಯಮ ಗಾಳಿಗೆ ತೂರಿ ಬೆಳ್ಳಂಬೆಳಗ್ಗೆಯೇ ಮದ್ಯ ಮಾರಾಟ. ಅಬಕಾರಿ ಇಲಾಖೆಯ ಮೌನಕ್ಕೆ ಸಾರ್ವಜನಿಕರ ಆಕ್ರೋಶ. ಸಾಮಾಜಿಕ ಜಾಲತಾಣದಲ್ಲಿ ಹಿರಿಯ ನಟ ದೊಡ್ಡಣ್ಣ ನಿಧನದ ವದಂತಿ. ನಾನು ಆರಾಮಾಗಿದ್ದೇನೆ, ಆತಂಕ ಬೇಡ. ಅಭಿಮಾನಿಗಳಿಗೆ ನಟ ದೊಡ್ಡಣ್ಣ ಸ್ಪಷ್ಟನೆ. ವಿದ್ಯುತ್ ಖಾಸಗೀಕರಣಕ್ಕೆ ಸೆಸ್ಕಾಂ ನೌಕರರ ವಿರೋಧ. ಅರಕಲಗೂಡಿನಲ್ಲಿ ಸೆಸ್ಕಾಂ ನೌಕರರ ಪ್ರತಿಭಟನೆ. ಟಾಟಾ ಕಂಪನಿಗೆ ವಿದ್ಯುತ್ ವಿತರಣೆ ನೀಡದಂತೆ ಆಗ್ರಹ.